ಹಲೋ ನಮಸ್ಕಾರ. ಪಬ್ಲಿಕ್ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ನನಗೆ ಜಾತಕ ದೋಷವಿದೆ ಅಂತ ಉದಯ್ ಹೇಳಿಕೊಂಡಿದ್ದು ಏಕೆ? ಕ್ಲೈಮ್ಯಾಕ್ಸ್ ಶೂಟಿಂಗ್ ಮುಗಿದ ಕೂಡಲೇ ಕಾಳಹಸ್ತಿಗೆ ಹೋಗಲಿದ್ದರು ಉದಯ್. ಜಲ ಸಮಾಧಿಯಾದ ಉದಯ್ಗೆ ಸಾವಿನ ಮುನ್ಸೂಚನೆ ಸಿಕ್ಕಿತ್ತ? ನತದೃಷ್ಟ ಉದಯ್ ಜಾತಕದಲ್ಲಿತ್ತೇ ಜಲಗಂಡಾಂತರ? ಇದೇ ಈ ಹೊತ್ತಿನ ವಿಶೇಷ ಮೃತ್ಯು ಮರ್ಮ. ದೇವರ ಮೇಲಿಟ್ಟಿರುವ ಅತಿಯಾದ ಭಕ್ತಿಗೆ ಖಳನಟ ಉದಯ್ ಬದುಕಿಗೆ ಮುಳುವಾಯ್ತ. ಜ್ಯೋತಿಷ್ಯವನ್ನ ನಂಬಿದ್ದಕ್ಕೆ ಆತ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ನ. ನಂಬಿಕೆ ಮತ್ತು ಮೂಢನಂಬಿಕೆ ಎರಡರ ನಡುವಿನ ಅಂತರವನ್ನ ಅರಿಯದೆ ಮನಸ್ಸಿನ ನೆಮ್ಮದಿಯನ್ನ ಕೆಡಿಸ್ಕೊಂಡಿದ್ರ. ವೈಯಕ್ತಿಕ ಬದುಕಿನಲ್ಲಿ ನಡೀತಾ ಇದ್ದ ಅವಘಡಗಳಿಂದ ಬೇಸತ್ತು ಜ್ಯೋತಿಷ್ಯಕ್ಕೆ ಮೊರೆ ಹೋಗಿದ್ರ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಖಿನ್ನತೆಗೆ ಜಾರಿ ಹೋಗಿದ್ದೇಕೆ ಉದಯ? ಜ್ಯೋತಿಷ್ಯದಿಂದ ಸಿಕ್ಕಿತ್ತು ಮಹಾ ಅಭಯ. ಉದಯ್ ಮೊದಲಿಂದ ಹೀಗಿದ್ರ ಅಥವಾ ಚಿತ್ರರಂಗಕ್ಕೆ ಬಂದ ಮೇಲೆ ದೇವರು, ಭಕ್ತಿ, ಜ್ಯೋತಿಷ್ಯ ಇತ್ಯಾದಿಗಳಿಗೆ ಮೊರೆ ಹೋದ್ರ? ಒಂದು ಮೂಲದ ಪ್ರಕಾರ ಉದ್ಯಮಕ್ಕೆ ಕಾಲಿಟ್ಟ ಮೇಲೆಯೇ ಅವರು ತೀವ್ರವಾಗಿ ಜ್ಯೋತಿಷ್ಯವನ್ನ ನಂಬಲು ಆರಂಭಿಸಿದರು. ಕಾರಣ ಒಂದರ ಹಿಂದೊಂದು ಸಂಭವಿಸುತ್ತಿದ್ದ ಸಣ್ಣ ಪುಟ್ಟ ಅವಘಡಗಳು. ದುನಿಯಾ ವಿಜಯ್ ಮೂಲಕ ಚಿತ್ರರಂಗಕ್ಕೆ ಪರಿಚಿತರಾದರು. ವಿಜಯ್ ಜೊತೆಗೆ ಕಾಣಿಸ್ಕೊಳ್ತಾ ಅವರನ್ನೇ ಗುರು, ಅಣ್ಣ ಎಂದು ಕರೆಯುವ ಮಟ್ಟಕ್ಕೆ ದೋಸ್ತಿ ಬೆಳೀತು. ವಿಜಯ್ ಕೂಡ ದೇವರನ್ನ ನಂಬ್ತಾರೆ. ಆದರೆ ಉದಯ್ಗೆ ಅದು ಕೊಂಚ ಜಾಸ್ತಿಯೇ ಅಂಟ್ಕೊಂಡಿತ್ತು. ಸಿನಿಮಾ ರಂಗದಲ್ಲಿ ದೇವರು, ಜ್ಯೋತಿಷ್ಯವನ್ನ ಹೆಚ್ಚೆಚ್ಚು ನಂಬ್ತಾರೆ. ಅದರಲ್ಲೂ ನಿರ್ಮಾಪಕರು, ನಿರ್ದೇಶಕರು ಅದರಲ್ಲಿ ಹೆಚ್ಚು ಮುಂದೆ. ನಿರ್ಮಾಪಕರಿಗೆ ಕಾಸು ವಾಪಸ್ಸು ಬರುತ್ತೋ ಇಲ್ಲವೋ ಅನ್ನೋ ಭಯ. ನಿರ್ದೇಶಕನಿಗೆ ಈ ಸಿನಿಮಾ ಗೆಲ್ಲದಿದ್ರೆ ಮುಂದೇನು ಎನ್ನುವ ಆತಂಕ. ಉಳಿದಂತೆ ನಟ ನಟಿಯರನ್ನೂ ಇದು ಬಿಟ್ಟಿಲ್ಲ. ಎಲ್ಲರೂ ಇಲ್ಲೊಂದು ಅಭದ್ರತೆಯಿಂದ ಜೀವನ ನಡೆಸ್ತಾ ಇರ್ತಾರೆ. ದುನಿಯಾ ವಿಜಯ್ ವೈಯಕ್ತಿಕವಾಗಿ ಒಂದು ಮಾತು ಹೇಳಿದರು. ಸಿನಿಮಾ ರಂಗದಲ್ಲಿ ಬದುಕಬೇಕಾದ್ರೆ ನಾವು ಮೃಗಗಳಾಗಬೇಕು, ಇಲ್ದಿದ್ರೆ ಹೊಸಕಾಗ್ಬಿಡ್ತಾರೆ ಕೆಲವು ಜನ. ಅವರ ಮಾತಿನಲ್ಲಿ ಉತ್ಪ್ರೇಕ್ಷೆ ಇದೆ ಅಂತ ತಿಳಿಬೇಡಿ, ಅದು ಅಕ್ಷರಶಃ ಸತ್ಯಸ್ಯ ಸತ್ಯ. ಹೊರಗಿನಿಂದ ನೋಡೋದಕ್ಕೆ ಅದು ಬಣ್ಣ ಬಣ್ಣದ ಲೋಲ, ಗ್ಲಾಮರ್ನಿಂದ ಹುಚ್ಚು ಹಿಡಿಸುವ ಮಜಾಕ. ಹಣ ಹರಿಯಲು ಶುರುವಾದರೆ ಅದಕ್ಕೆ ಒಡ್ಡು ಕಟ್ಟುವುದು ಅಸಾಧ್ಯ. ಹಾಗಂತ ಇದು ಎಲ್ಲರ ಮಟ್ಟಿಗೂ ನಿಜ ಆಗೋದಿಲ್ಲ. ಎಷ್ಟೇ ಪ್ರತಿಭಾವಂತರಾದರೂ, ಎಷ್ಟೇ ಸೂಪರ್ ಹಿಟ್ ಕೊಟ್ಟಿದ್ರು, ಎಷ್ಟೇ ಈ ರಂಗದಲ್ಲಿ ಪಳಗಿದ್ದೇನೆ ಅಂತ ಅಂದುಕೊಂಡ್ರು, ಆ 3 ಅಕ್ಷರ ಜೊತೆಗಿದ್ದರೆ ಮಾತ್ರ ಇದೆಲ್ಲ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ 3 ಅಕ್ಷರವೇ ಅದೃಷ್ಟ. ಹೌದು, ಎಲ್ಲಕ್ಕಿಂತ ಈ ಲೋಕದ ಜನರನ್ನ ಕೈ ಹಿಡಿಯುವುದು ಇದೇ ಅದೃಷ್ಟ. ಅದು ಇರ್ದಿದ್ರೆ ಎಂಥವರು ಮೂಲೆ ಗುಂಪಾಗೋದು ಖಚಿತ. ಮತ್ತೆ ಮತ್ತೆ ಕಾಡುತ್ತಿದ್ದವು ಸಮಸ್ಯೆಗಳು. ಕಾಳಿಮಾತೆಯಿಂದ ಸಿಗುತ್ತವ ಪರಿಹಾರಗಳು. ಸಾವಿರಾರು ಘಟಾನುಘಟಿಗಳು ಆಳಿ ಹೋದ ಚಿತ್ರರಂಗ ಇದು. ಸಾಲ ಮಾಡಿಕೊಂಡು ಬೀದಿಗೆ ಬಂದವರನ್ನ ನೋಡಿದ ಪ್ರಪಂಚ ಇದು. ಕೋಟಿ ಕೋಟಿ ಗಳಿಸಿದವನು ಒಂದೇ ರಾತ್ರಿಯಲ್ಲಿ ಫುಟ್ಪಾತ್ಗೆ ಬಂದದ್ದು. ಇಡ್ಲಿ ತಿನ್ನಲು ದುಡ್ಡಿಲ್ಲದೆ ಮೂರ್ಛೆ ತಪ್ಪಿ ಬಿದ್ದಾತನೇ ದಿಗ್ಗಜರ ಚಿತ್ರಗಳನ್ನ ನಿರ್ದೇಶನ ಮಾಡಿದಂಥ ಪವಾಡ ಪ್ರದೇಶ ಇದು. ಈಗ ತಾನೇ ಗಟ್ಟಿಯಾದ ನೆಲೆ ಕಂಡುಕೊಳ್ತಾ ಇದ್ದ ಜೀವ ಇದು. ಆದರೆ ಅದ್ಯಾಕೋ ವರ್ಷಗಳಿಂದ ನೆಮ್ಮದಿಯನ್ನ ಆ ಹುಡುಗ ಕಾಣಲೇ ಇಲ್ಲ. ಕೆಲವು ಅವಕಾಶಗಳು ಇನ್ನೇನು ಸಿಕ್ಕುವು ಎನ್ನುವಾಗಲೇ ಇನ್ನೊಬ್ಬರ ಪಾಲಾಗ್ತಾ ಇದ್ವು. ಬಂದ ಅವಕಾಶಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡಬೇಕಾಯ್ತು. ಎರಡೆರಡು ಚಿತ್ರಗಳನ್ನು ಒಪ್ಪಿಕೊಂಡು ಯಾವುದಕ್ಕೆ ಡೇಟ್ಸ್ ಹೊಂದಿಸಲಿ ಅನ್ನೋದು ಇನ್ನೊಂದು ಪರಮ ಚಿಂತೆ ಕಾಡ್ತಾ ಇತ್ತು. ಇವರ ಮಿತ್ರ ಕಮ್ ನಿರ್ದೇಶಕ ವಿಕಾಸ್ ಫೇಸ್ಬುಕ್ನಲ್ಲಿ ಕೆಲವು ಮಾತನ್ನ ಬರೆದಿದ್ದಾರೆ. ಅದನ್ನು ಓದಿದರೆ ಒಬ್ಬ ಅಪ್ಕಮಿಂಗ್ ಖಳನಟ ಡೇಟ್ಸ್ ಹೊಂದಿಸಲು ಇಷ್ಟೊಂದು ಪಡಿಪಾಟಲು ಪಡಬೇಕಾ? ಅದಕ್ಕಾಗಿ ಜ್ಯೋತಿಷ್ಯ ದೇವರಿಗೆ ಮೊರೆ ಹೋಗಬೇಕಾ ಅಂತ ಅಚ್ಚರಿಯಾಗುತ್ತೆ. ಇತ್ತೀಚೆಗೆ ಉದಯ್ ಜ್ಯೋತಿಷ್ಯವನ್ನ ಹೆಚ್ಚೆಚ್ಚು ನಂಬ್ತಾ ಇದ್ರು. ಮೊದಲು ಅವರು ಹೀಗಿರಲಿಲ್ಲ. ಹೀಗಾಗಿ ಅವರ ಈ ನಡೆ ನನಗೆ ಅಚ್ಚರಿ ಮೂಡಿಸ್ತಾ ಇತ್ತು. ಮಾಸ್ತಿಗುಡಿ, ಭರ್ಜರಿ ಮತ್ತು ನನ್ನ ನಿರ್ದೇಶನದ ಕಾಣದಂತೆ ಮಾಯವಾದನೋ ಚಿತ್ರದಲ್ಲಿ ಇವರು ನಟಿಸಬೇಕಿತ್ತು. ಆದರೆ ಯಾವಾಗಲೂ ಡೇಟ್ ಹೊಂದಿಕೆಯಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಅದರಿಂದ ಉದಯ್ ಬೇಜಾರು ಪಟ್ಕೊಂಡಿದ್ದರು. ಯಾಕೋ ಏನಾದರೂ ಒಂದು ಸಮಸ್ಯೆ ಕಾಡ್ತಲೇ ಇದೆ,
ಕಾಳಹಸ್ತಿಗೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೇಳ್ತಾ ಇದ್ರು. ಬೈಕ್ನಲ್ಲಿ ಹೋಗೋದಕ್ಕೆ ಆಸೆ ಪಟ್ಟಿದ್ರು. ಆದರೆ ಬ್ಯುಸಿ ಶೆಡ್ಯೂಲ್ ನಡುವೆ ನಾವಿಬ್ರು ಅದನ್ನ ಮರೆತು. ನೋಡಿ, ಉದಯ್ ಮನದಲ್ಲಿ ಎಷ್ಟೊಂದು ಆತಂಕ ಮನೆ ಮಾಡಿತ್ತು ಅಂತ ಈ ಘಟನೆ ತೋರಿಸುತ್ತೆ. ಇದು ಕನ್ನಡ ಚಿತ್ರರಂಗದಲ್ಲಿ ಈಗ ತಾನೇ ಬೆಳೆಯುತ್ತಿರುವ ಹುಡುಗರಿಗೆ ಒಂದು ಪಾಠ. ಅದನ್ನ ನಿವಾರಿಸಲು ಉದಯ್ ದೇವರಿಗೆ ಮೊರೆ ಹೋಗಿದ್ರು. ಜ್ಯೋತಿಷ್ಯಕ್ಕೆ ಜೋತು ಬಿದ್ದಿದ್ರು. ಇನ್ನೂ ಇವರಿಗೆ ಮದುವೆ ಆಗಿರಲಿಲ್ಲ. ಮದುವೆ ಆಗೋ ಆಸೆ ಇತ್ತು. ಆದರೆ ಜ್ಯೋತಿಷ್ಯೊಬ್ರು ಹೇಳಿದ್ರಂತೆ, ಮದುವೆಯಲ್ಲೂ ನಿನಗೆ ತೊಂದರೆ ಇದೆ. ಅದನ್ನ ಕೇಳಿ ಉದಯ್ ಕಾಳಹಸ್ತಿಯ ದೇವಿ ದರ್ಶನಕ್ಕೆ ಹೋಗೋದಕ್ಕೆ ತಯಾರಾಗಿದ್ರು. ಆಗಲಾದರೂ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎನ್ನುವ ನಂಬಿಕೆಯಲ್ಲಿದ್ದರು. ಉದಯ್ಗೆ ಈ ಕಾಳಹಸ್ತಿ ಕಾಳಿಕಾ ಮಾತೆಯ ಮೇಲೆ ಭಯ, ಪ್ರೀತಿ ಮತ್ತು ಆತಂಕ ಹುಟ್ಟೋದಕ್ಕೆ ಕಾರಣವಾಗಿದ್ದು ವಿಜಯ್ ಅಭಿನಯದ ಜಯಮ್ಮನ ಮಗ ಚಿತ್ರ. ಆ ಚಿತ್ರದ ಒಂದು ದೃಶ್ಯ ಇವರನ್ನ ಅಕ್ಷರಶಃ ಕಂಗಾಲು ಮಾಡಿತ್ತು. ಅಂದಿನಿಂದಲೇ ಉದಯ್ ಮನದಲ್ಲಿ ಅಳಿಸಲಾಗದ ಆಘಾತ ತಂದುಬಿಡ್ತು. ಕಾಳಿ ಮಾತೆಯನ್ನ ನಂಬದೇ ಇದ್ದುದಕ್ಕಾಗಿ ನಡೀತಾ ಆ ಕಾಲು ನೋವು. ರಾಯರ ಭಕ್ತರಾಗಿದ್ದ ಉದಯ್ಗೆ ಕಾಳಿ ಮಾತೆಯ ಮೇಲೆ ತೀವ್ರ ಭಕ್ತಿ ಇಲ್ಲದ್ದಕ್ಕೆ ಅಂಟಿಕೊಂಡಿದ್ದ ಸಾವಿನ ಶಾಪ. ಕಾಳಹಸ್ತಿಗೆ ಹರಕೆ ಹೊತ್ತುಕೊಂಡು ಹೋಗದೇ ಇದ್ದುದಕ್ಕೆ ತಿಪ್ಪಗೊಂಡನಹಳ್ಳಿಯ ಕೆರೆಯಲ್ಲಿ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಗುತ್ತೆ ನೋಡಿ. ಕಾಳಿ ಪಾತ್ರಕ್ಕೆ ಒದ್ದದ್ದೇ ಎಡವಟ್ಟಾಯ್ತಾ? ಉದಯ್ಗಿದ್ದ ರಾಯರ ಭಕ್ತಿ ಕೈ ಕೊಡ್ತಾ? ಅದು ಜಯಮ್ಮನ ಮಗ ಶೂಟಿಂಗ್. ನಾಯಕ ವಿಜಯ್ ಮೊದಲ ಬಾರಿಗೆ ನಿರ್ಮಾಪಕ ಕಮ್ ನಾಯಕರಾಗಿದ್ದರು. ವಿಜಯ್ ಕಾಳಿದೇವಿ, ಆಕೆಯನ್ನ ಮಣಿಸಲು ಬರುವ ಮಂತ್ರವಾದಿಯಾಗಿ ಉದಯ್ ಪಾತ್ರ ಮಾಡಿದರು. 3 ವರ್ಷಗಳ ಹಿಂದೆ ನಡೆದ ಶೂಟಿಂಗ್ನಲ್ಲಿ ಅದೊಮ್ಮೆ ಕಾಳಿ ಪಾತ್ರಧಾರಿಯಾಗಿದ್ದ ವಿಜಯ್ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಉದಯ್ ಕಾಲಿನಿಂದ ಒದ್ದು ಬಿಡ್ತಾರೆ. ಅಲ್ಲಿಂದಲೇ ಆರಂಭವಾಗುತ್ತೆ ಎಲ್ಲ ಅಪಶಕುನಗಳಿಗೆ ಆಮಂತ್ರಣ. ಫೈಟು ಸ್ಟಾರ್ಟ್ ಆದಾಗಿಂದ ಫೈಟ್ ಆದಮೇಲೆ ಅವತ್ತಿನ ಈವ್ನಿಂಗು ಮನೆಗೆ ಹೋದೆ ಶೂಟಿಂಗ್ ಮುಗಿಸ್ಕೊಂಡು. ಅವತ್ತು ನನಗೆ ಇನ್ನೂ ಜಾಸ್ತಿ ಇದಾಗಿದ್ದು, ಯಾಕಂದರೆ ಅವತ್ತೇ ಫಸ್ಟ್ ಡೇನೇ ಅದು ಒದ್ದಿದ್ದು, ಇವರಿಗೆ ಫಸ್ಟ್ ಡೇನೇ ಒದ್ದಿದ್ದು. ಅಲ್ಲಾಯ್ತು ಒಂಚೂರು, ಅಲ್ಲಾದಾಗ ಮಾಮೂಲಿ ಫೈಟಲ್ಲೆಲ್ಲ ಆಗುತ್ತಲ್ಲ, ನೆಗ್ಲೆಕ್ಟ್ ಮಾಡ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅದು ಅವತ್ತು ಬಂತು, ಅವತ್ತು ನೈಟ್ ಬಂತು. ಅವತ್ತು ನೈಟ್ ಬಂದಾಗ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಅದಾದ್ಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಅದು ಏನಾಯ್ತು, ಟ್ಯಾಬ್ಲೆಟ್ ಗಿಲ್ಬೇಟ್ ತಗೊಂಡು ಸುಮ್ಮನೆ ಇದಾದೆ, ನೋವು ಹೋಯ್ತು. ತಿರ್ಗಾ ಅದು ಪದೇ ಪದೇ ಬರ್ತಾನೆ ಇತ್ತು. ಈಗ ಈ ಒಂದು 7 days ಬ್ಯಾಕಿಂದ ತುಂಬಾನೇ ಜಾಸ್ತಿ ಆಯಿತು. ಒಂದು 3 days ಅಡ್ಮಿಟ್ ಆದೆ. ಡಾಕ್ಟ್ರು ಏನು ಹೇಳ್ತಾ ಇಲ್ಲ, ಬ್ಲಡ್ ಕ್ಲಾಟ್ ಆಗಿದೆ ಅಂತ ಇದ್ದಾರೆ. ಈಗಲೂ ಸ್ವಲ್ಪ ಕುಂಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಂದು ರಾತ್ರಿ ಕಾಲಿನಲ್ಲಿ ನೋವು ಕಾಣಿಸ್ಕೊಂಡಿದೆ. ಸ್ಟಂಟ್ ಮಾಡುವಾಗ ಇದೆಲ್ಲ ಮಾಮೂಲಿ ಅಂತ ಸುಮ್ಮನಾಗಿದ್ದಾರೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೆಗೆದುಕೊಂಡಿದ್ದಾರೆ. ಅದಾಗಿ 7 ತಿಂಗಳ ನಂತರ ಕಾಲು ನೋವು ತೀವ್ರವಾಗಿದೆ. ಮತ್ತೆ ಡಾಕ್ಟರ್ ಬಳಿಗೆ ಹೋಗಿದ್ದಾರೆ. ರಕ್ತ ಹೆಪ್ಪುಗಟ್ಟಿದೆ ಎಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆಗಲೇ ಉದಯ್ ಮನದಲ್ಲಿ ಅನುಮಾನ ಎದ್ದಿದೆ. ಯಾಕಂದ್ರೆ ಶೂಟಿಂಗ್ನಲ್ಲಿ ರಾತ್ರಿ ಹೊತ್ತು ಚಿತ್ರ ವಿಚಿತ್ರ ಕನಸುಗಳನ್ನು ಕಂಡಿದ್ದಾರೆ. ಬೇರೆ ಯಾರ ಬಳಿಯಾದರೂ ಹೇಳಿದ್ರೆ ನಕ್ಕು ಬಿಡ್ತಾರೆ ಅಂತ ಸೈಲೆಂಟ್ ಆಗಿದ್ದಾರೆ. ಆಗ ಅವರು ಕಂಡ ಕನಸು ಹೇಗಿದ್ದುವೋ ಗೊತ್ತೇ? ಇಲ್ಲ, ಅನ್ನಿಸ್ತಾ ಇದೆ ಈಗ, ಅದೇ ತಪ್ಪು ಮಾಡಿದೀನಿ ಅನ್ನೋ ಅನ್ನಿಸ್ತಾ ಇದೆ. ಆಮೇಲೆ ಈ ಶೂಟಿಂಗ್ ನಡಿಬೇಕಾದ್ರೂ ಅಷ್ಟೇ, ಈ ಗುಹಾಂತರದಲ್ಲಿ ಒಂದು ಇದು ಸೀನ್ ಮಾಡಿದ್ವಿ. ಅದ್ ಮಾಡಿ ಮನೆಗೆ ಬಂದಾಗ್ಲೂ ಅಷ್ಟೇ ಏನೋ ಒಂಥರ ಕನಸು, ಯಾರೋ ಬಂದೇನೋ ಕೊಚ್ಚಿದಂಗ ಆಗೋದು. ಈ ನಡುವೆ ಗುರುರಾಯರು ಮತ್ತು ಕಾಳಿ ಮಾತೆಗಾಗಿ ವಿಜಯ್ ಮತ್ತು ಉದಯ್ ನಡುವೆ ದೇವರ ಜಗಳವೂ ನಡೆದಿದೆ. ಕಾಳಿ ಮಾತೆಯನ್ನ ನಂಬುವ, ಪೂಜಿಸುವ ವಿಜಯ್ಗೆ ಆಕೆಯ ಮೇಲೆ ವಿಪರೀತ ಭಕ್ತಿ. ರಾಯರನ್ನ ಪೂಜಿಸುವ ಉದಯ್ಗೆ ಕಾಳಿ ಮಾತೆಯನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಕಾಳಿ ಮಾತೆಗೆ ಪೂಜೆ ಮಾಡಿ ವಿಜಯ್ ಕೆಲಸಕ್ಕೆ ಇಳಿತಾ ಇದ್ರು. ರಾಯರನ್ನ ಪೂಜಿಸಿ ತಲೆ ಮೇಲೆ ಮಂತ್ರಾಕ್ಷತೆ ಹಾಕಿಕೊಂಡು ಅಖಾಡಕ್ಕೆ ಇಳಿತಾ ಇದ್ರು ಉದಯ್. ಕೊನೆಗೆ ಕಾಳಿ ಮಾತೆಯನ್ನ ನಂಬದೆ ಬೇರೆ ದಾರಿ ಕಾಣದೆ ಏನ್ ಮಾಡಿದ್ರು ಗೊತ್ತಾ ಉದಯ್? ಹೇಳಿದ್ರೆ ಯಾರು ನಂಬಲ್ಲ, ಹೇಳಿದ್ರೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ.
ಇದೆಲ್ಲ ಆಗುತ್ತಾ. ಅದೇನಾಗ್ಬಿಟ್ಟಿದೆ, ಒಂದಷ್ಟು ಎಲ್ಲಾ ಕಡೆನೂ ಒಂದ್ ಸಣ್ಣ ಸಣ್ಣ ವಿಷಯನೂ ದೊಡ್ಡದ್ ಮಾಡಿ 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 ಯಾವ್ದು ನಮ್ದಂಗ್ ಆಗ್ಬಿಟ್ಟಿದೆ ಜನ ಇವಾಗ. ಇಲ್ಲ, ಈಗ ನಂಬೋ ತರ ಆಗಿದೆ ನನಗೆ. ಈಗ ಅದಕ್ಕೆ ನಾನೀಗ ನೀವ್ ಹೇಳ್ದಂಗೆ ಮಂತ್ರಾಲಯ, ಶಿರ್ಡಿ ಹೇಳ್ದಂಗೆ ಎಲ್ಲಾ ಕಡೆ ದೇವಸ್ಥಾನ ಎಲ್ಲ ಹೋಗಿ ಬರ್ತಾರ. ಏನಕ್ಕೆ ಅಂದ್ರೆ ಇಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ ಈ ಕ್ಯಾರೆಕ್ಟರ್ ಮಾಡ್ದಾಗಿಂದ ನನಗೆ ಈ ತರ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಇದಕ್ ಮುಂಚೆ ಈ ಸಿನಿಮಾ 8 ತಿಂಗಳಾಗಿದೆ ಫೈಟ್ ಆಗಿ, ಇದೆಲ್ಲ ಕ್ಯಾರೆಕ್ಟರ್ ಎಲ್ಲ ಆಗಿ, ಆವಾಗ್ಲಿಂದ ಜಾಸ್ತಿ ಆಗ್ಬೇಕು ತಾನೆ. ಸಿನಿಮಾ ರಿಲೀಸಿಂಗ್ ಟೈಮ್ ಕರೆಕ್ಟ್ ಆಗಿ ಇದು ಆಗ್ತಾ ಇದೆ, 15 ಡೇಸ್ ಬ್ಯಾಕ್ ಇಂದ ಜಾಸ್ತಿ ಆಗ್ತಾ ಇರೋದು. ಆಗಲೇ ವಿಜಯ್ ಮತ್ತು ಉದಯ್ ಸೇರ್ಕೊಂಡು ಶಿರ್ಡಿ ಸಾಯಿಬಾಬಾ, ಕಬ್ಬಾಳಮ್ಮ, ಮಂತ್ರಾಲಯಕ್ಕೆ ಹೋಗಿ ಬಂದ್ರು. ರಾಯರನ್ನ ಪ್ರೀತಿಸಿದಷ್ಟೇ ಕಾಳಿ ಮಾತೆಯನ್ನ ಹಚ್ಚಿಕೊಂಡ್ರು. ಇಬ್ಬರಲ್ಲಿ ಒಬ್ರು ಹೆಚ್ಚು, ಇನ್ನೊಬ್ರು ಕಮ್ಮಿ ಅಂತ ತಿಳಿಲಿಲ್ಲ. ಅಂದಿನಿಂದ ಉದಯ್ ಬದಲಾದ್ರು. ಆದಷ್ಟು ಅಂದ್ರೆ ಕಾಳಹಸ್ತಿಯಲ್ಲಿರುವ ಕಾಳಿಕಾದೇವಿಯ ದರ್ಶನ ಪಡೆದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಕಾಳಿ ದರ್ಶನ ಮಾಡದೇ ಇದ್ದದ್ದಕ್ಕಾಗಿಯೇ ವೈಯಕ್ತಿಕ ಮತ್ತು ವೃತ್ತಿ ಬದುಕಿನಲ್ಲಿ ಹಿನ್ನಡೆ ಆಗ್ತಿದೆ ಅಂತ ನಂಬಿದ್ರು. ನಾನು ಆಕ್ಟಿಂಗ್ ಮಾಡಿ ಇಷ್ಟ ರೋದನೆ ಆಗ್ತಾ ಇದೆ ಕಾಲೆಲ್ಲ. ಯಾರು ನಿಜವಾಗೂ ಮಾಡೋರಿದ್ರೆ ದಯವಿಟ್ಟು ಮಾಡಬೇಡಿ. ಆ ಥರ ಮಾಡಬೇಕು ಅಂತ ಯಾರಿಗಾರು ಮಾಡಬೇಕು, ನಾನು ಇವ್ರಿಗೆ ಮಾಡಿಸ್ಬೇಕು, ಇವ್ರಿಗೆ ಕೈ ಬಿದ್ದೋಗ್ಬೇಕು, ಕಾಲು ಬಿದ್ದೋಗ್ಬೇಕು, ಆ ಥರ ಮಾಡ್ಸೋರಿದ್ರೆ ದಯವಿಟ್ಟು ಅದೆಲ್ಲ ಯಾರು ನಂಬೇಡಿ. ಒಬ್ಬ ವ್ಯಕ್ತಿಯನ್ನ ನಂಬಲು ಆರಂಭಿಸಿದರೆ ಎಷ್ಟು ಹಚ್ಚಿಕೊಳ್ತಾನೆ ಅಂತ ಉದಯ್ ಬದುಕನ್ನ ನೋಡಿದರೆ ತಿಳಿಯುತ್ತೆ. ಉದಯ್ಗೆ ಮೊದಲಿನಿಂದ ಇದ್ದದ್ದು ರಾಯರ ಮೇಲೆ ಭಕ್ತಿ. ಆದರೆ ಕಾಳಿ ಪಾತ್ರಧಾರಿಯನ್ನ ಒದ್ದದ್ದಕ್ಕಾಗಿ ಕಾಲಿಗೆ ತೀವ್ರ ನೋವು ಕಾಣಿಸ್ಕೊಂತು. ವೈದ್ಯರಿಗೂ ಅದನ್ನು ಹೀಗೆ ಎಂದು ಪರೀಕ್ಷೆ ಮಾಡಲು ಬರಲಿಲ್ಲ. ಅದರೊಂದಿಗೆ ಶೂಟಿಂಗ್ ಸಮಯದಲ್ಲಿ ನಡೆದ ಕೆಲವು ವಿಲಕ್ಷಣ ಘಟನೆಗಳು ಉದಯ್ ಮತ್ತು ವಿಜಯ್ಗೆ ಆತಂಕ ಮೂಡಿಸಿದ್ದು ಸುಳ್ಳಲ್ಲ. ವಿಜಯ್ ಕಾಳಿದೇವಿ ಪಾತ್ರವನ್ನೇ ಮಾಡಿರಬಹುದು, ಆದರೆ ಅಲ್ಲಿ ಪಾತ್ರಗಳು ಮಾತ್ರವಲ್ಲ, ದೇವಿಗಳ ಆವಾಹನೆಯೂ ಗಾಳಿಯಲ್ಲಿ ಇರುತ್ತವೆ ಅನ್ನುತ್ತಾರೆ ಈ ಕಾಳಿಯ ಭಕ್ತೆ. ಇಲ್ಲ, ಇಲ್ಲೇನಾಗುತ್ತೆ, ಎಲ್ರಿಗೂ ಆಗಲ್ಲ ಅನ್ನೋದು 100% ಸತ್ಯ. ಯಾರಿಗಾಗತ್ತೆ ಅನ್ನೋದು ಬೇಕಲ್ವಾ. ಈ ಹಿಂದೆನೂ ಇಂತಹ ಕೆಲವೊಂದು ಪಿಕ್ಚರ್ಗಳು, ಸಿನಿಮಾಗಳು ಬಹಳಷ್ಟು ಸುದ್ದಿಗಳನ್ನ ಮಾಡ್ತು. ಅವರ ಅನುಭವಗಳನ್ನು ಕೂಡ ಹಂಚಿಕೊಂಡ್ರು ಕೆಲವಷ್ಟು ಸಿನಿಮಾದಲ್ಲಿ ಇದ್ದದ್ದು. ಅದೇ ತರಹ ಈ ಸಿನಿಮಾದಲ್ಲೂ ಈ ಪಾತ್ರಗಳನ್ನ ಏನ್ ಮಾಡಿದ್ದಾರೆ, ಒಂದು ಕಥಾ ನಾಯಕ ಆದ್ರೂ ಅದು ಬರೋದು ನಾಯಕಿ ದೇವಿ, ಕಾಳಿ ದೇವಿ ಅಲ್ವಾ. ಆ ಕಾಳಿ ದೇವಿಯ ವರ್ಸಸ್ ಖಳನಾಯಕ ಅಂದ್ರೆ ಇವ್ರು ವಿಲನ್ ಆಗಿದ್ರು, ಅಂದ್ರೆ ಮಂತ್ರವಾದಿ ಪಾತ್ರ. ಅಂದ್ರೆ ಇಲ್ಲಿ ಬರೋದು ಚಿತ್ರಕ್ಕೆ ಎರಡೇ, ಒಂದು ನಾಯಕ, ಒಂದು ಖಳನಾಯಕ ಅಲ್ವಾ. ಇವೆರಡೂ ಕೂಡ ನಮ್ಮ ಏನು ನಂಬಿಕೆಗಳ ಆಧಾರದ ಮೇಲೆ ಸುಪ್ರೀಂ ಪವರ್ ಅಂತ ಏನ್ ಹೇಳ್ತೀವಿ ಅವುಗಳನ್ನ ಆಧಾರ ಮಾಡಿ ಇಟ್ಕೊಂಡಂತಹ ಚಿತ್ರ ಆಗಿತ್ತಿದು, ಹೌದಲ್ವಾ. ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಚಿತ್ರದಲ್ಲಿ ನಾವ್ ಅನ್ಕೊಳ್ತೀವಿ ಏನಪ್ಪಾ ಬರೀ ನಟನೆ, ಇದು ನಟನೆಗೆಲ್ಲ ಹಿಂಗಾಗತ್ತಾ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಬರುತ್ತೆ. ಮತ್ತೆ ಇನ್ ಕೆಲವ್ರು ಅನ್ಕೊಳ್ತಿರ್ತಾರೆ, ಈಗಾಗ್ಲೇ ಅನ್ಕೊಳ್ತಿರ್ತಾರೆ ಇದೊಂದು ಗಿಮಿಕ್ ಇರಬಹುದು ಪಬ್ಲಿಸಿಟಿಗೆ. ಖಂಡಿತ ಇಲ್ಲ. ಇಲ್ಲಿ ಏನಾಗತ್ತಪ್ಪ, ಕೆಲವೊಂದು ಪಾತ್ರಗಳನ್ನ ನಿರ್ವಹಿಸಿದಾಗ ಇವರು ಪದಗಳನ್ನ ಬಳಸ್ತಾರಲ್ಲ, ಅಂದ್ರೆ ಡೈಲಾಗ್ ಮುಖೇನ ಅದರಲ್ಲಿ ಒಂದು ಸತ್ಯಾಂಶ ಬರಬೇಕು ಅಂತಂದ್ರೆ ರಿಯಾಲಿಟಿ ಬರಬೇಕು ಅಂತ ಏನು ಇವರು ಅದನ್ನ ಪದಗಳನ್ನ ಬಳಸ್ತಾರೆ, ಮಂತ್ರಗಳ ಘೋಷ ಇರ್ಬೋದು, ಶಬ್ದಗಳನ್ನ ಬಳಸೋದಿರ್ಬೋದು, ಅಲ್ಲಿ ಆ ಶಕ್ತಿಗಳ ಆವಾಹನೆ ಇವ್ರಿಗೆ ತಿಳಿದಂಗೆ ಆಗಿರುತ್ತೆ. ಉದಯ್ಗೆ ಸಾವಿನ ಮುನ್ಸೂಚನೆ ಸಿಕ್ಕಿತ್ತ. 2 ಸಾರಿ ಮುಳುಗಿ ಮೇಲ್ ಬಂದ್ರೆ ಬದುಕ್ತೀವಿ, ಇಲ್ಲದಿದ್ರೆ ದೇವರು ಕ್ಯಾಚ್ ಹಾಕೊಳ್ತಾನೆ, ಹೀಗಂತ ಹೇಳಿದ್ರು ಉದಯ್. ಅದು ಸಾಯುವ ಕೆಲವೇ ನಿಮಿಷಗಳ ಮುಂಚಿನ ಮಾತು. ಹಾಗಾದ್ರೆ ಆಗ ಯಾವ ದೇವರು ಅವರನ್ನ ಕಾಪಾಡಿಕೊಳ್ಳಲಿಲ್ವಾ? ರಾಯರು ಬರಲಿಲ್ಲ, ಕಾಳಿ ಮಾತೆಯು ಕೈ ಹಿಡಿಲಿಲ್ಲ. ನಂಬಿದ ದೇವರು ಕೈಕೊಟ್ಟಾಗಿದೆ. ಇನ್ನಾದರೂ ನಮ್ಮ ಸಿನಿಮಾ ಮಂದಿ, ಅದರಲ್ಲೂ ಸಾಹಸ ಕಲಾವಿದರು ಇಂಥ ದುಸ್ಸಾಹಸ ಮಾಡುವ ಮುನ್ನ ದೇವರ ಬದಲು ಅಂತಃಶಕ್ತಿಯ ಮೇಲೆ ನಂಬಿಕೆ ಇಡಲಿ. ಕಾಳಿ ಬರಲಿಲ್ಲ, ರಾಯರು ಕೈ ಹಿಡಿಯಲಿಲ್ಲ. ಕಾಣದಂತೆ ಮಾಯವಾಗಿದ್ದು ಮತ್ತೆ ಸಿಗಲಿಲ್ಲ. ಒಂದು ಮಾತಂತೂ ಸತ್ಯ, ಉದಯ್ ಮತ್ತು ಅನಿಲ್ ಮಾತುಗಳಲ್ಲಿ ಇದ್ದಿದ್ದು ಕೇವಲ ಭಂಡ ಧೈರ್ಯವೇ ಹೊರತು ಅದು ಗೆದ್ದು ಬರ್ತೀವಿ ಎನ್ನುವ ಹುಮ್ಮಸ್ಸಲ್ಲ. ದೇವರು ಕ್ಯಾಚ್ ಹಾಕೊಳ್ತಾನೆ ಎನ್ನುವ ಮಾತಿನಲ್ಲಿ ಅದು ಕಾಣ್ತಾ ಇತ್ತು. ಕಾಣದ ದೇವರನ್ನ ನಂಬಿದ ಈ ಯುವಕರು ಅಕ್ಷರಶಃ ದೆವ್ವದಂತೆ ಕುಳಿತು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದ ಸ್ಟಂಟ್ ಡೈರೆಕ್ಟರ್ ಮತ್ತು ನಿರ್ದೇಶಕ ನಾಗಶೇಖರ್ ರತ್ತ ನೋಡಲಿಲ್ಲ.
ಅವರನ್ನ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಕೇಳಲಿಲ್ಲ. ಏನ್ ಹೊಡಿತೀಯೋ ಏನ್ ಹೊಡಿಯಲ್ಲೋ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದು ಸ್ವಲ್ಪ ಸ್ವಿಮ್ಮಿಂಗ್, ಒಂದೆರಡು ಬಾವಿ ಇಷ್ಟ ಇರ್ತದಲ್ಲ, 2 ಸರ್ತಿ ಅವರೇ ಕಟ್ಟೆ ಸಿಕ್ಬಿಡೋದು ಇಟ್ಕೊಂಡು ಅಷ್ಟೇ ಸ್ವಿಮ್ಮಿಂಗ್ ಗೊತ್ತಿರೋದು. ಯಾವ್ದು 60, 20 ಅಡಿ 30 ಅಡಿ ಲೆಂತ್ ಎಲ್ಲ ಹೊಡೆದ ಅಭ್ಯಾಸ ಇಲ್ಲ. ಹಂಗಾಗಿ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದೀನಿ. ಅದು ಬರಲ್ಲ, 2 ಸಲ ಎದೊಳ್ತೀರಿ, 3 ಸಲ ಕ್ಯಾಚ್ ಹಾಕೊಂಡ್ಬಿಡಿ. ಸತಿ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ಭಗವಂತ ಹಿಡ್ಕತಾನೆ, ನೆಮ್ಮದಿಯಾಗಿ ಹೋಗ್ಬಿಡೋದು. ಸೊ ಉದಯ್ ರೈನ ನಿಮ್ ಸ್ವಿಮ್ಮಿಂಗ್ ಬರುತ್ತಾ? ಏನೇನು ತಯಾರಿ ಮಾಡಿದ್ರೆ? ಏನಾದ್ರು ರಾತ್ರಿ ಬಿಲ್ಡಿಂಗ್ ಮೇಲಿಂದ ಡೈಗಿ ಹೊಡೆದ್ರ? ಸೇಮ್ ನನಗೂನು ಸ್ವಿಮ್ಮಿಂಗ್ ಬರುತ್ತೆ ಲೈಟ್ ಆಗಿ, ಬಟ್ ಅಷ್ಟು ಏನ್ ದೊಡ್ಡ ಸ್ವಿಮ್ಮರ್ಗಳಲ್ಲ. ಬಿದ್ದು ಎದ್ದು ಬರ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಬರಲ್ಲ ನಮ್ಗೆ. ಇದಕ್ಕೆ ನಾನೇನು ಪ್ರಿಪರೇಷನ್ ಏನಿಲ್ಲ, ಬಂದಿದ್ದೀನಿ. ಮೊದಲೇ ಸಾಹಸ ಕಲಾವಿದರಾಗಿರೋದ್ರಿಂದ ಸ್ವಲ್ಪ ನಮ್ಮ ಮಾಸ್ಟರ್ಗಳೆಲ್ಲ ಇದ್ದಾರೆ, ನಮ್ಮ ವಿಜಯವರು ಇದ್ದಾರೆ, ಅನಿಲ ಇದ್ದಾನೆ. 3 ಜನ ಒಂದೇ ಸತಿ ಮುಖ ನೋಡ್ಕೊಂಡು ಬೀಳ್ತೀವಿ ಅಷ್ಟೇ, ಅದೊಂದೇ ಗೊತ್ತಿರೋದು. ಅದಾದ್ಮೇಲೆ ಇಬ್ಬರ ಮಾತುಗಳಲ್ಲಿ ಅಗುಳಿನಷ್ಟು ಉತ್ಸಾಹ ಇರಲಿಲ್ಲ. ಇದ್ದದ್ದು ಒನ್ಸ್ ಅಗೇನ್ ಇದನ್ನೊಂದು ಜಂಪ್ ಮಾಡಿ ನಿರಾಳವಾದರೆ ಸಾಕಪ್ಪ ಎನ್ನುವ ಆತಂಕ. ನೋಡುತ್ತಲೇ 2 ದೇಹಗಳು ನೀರಿನಲ್ಲಿ ಮುಳುಗಿ ಪ್ರಾಣಿಗಳ ಪಾಲಾದವು. ಅದಾದ ಮೇಲಾದರೂ ಅಲ್ಲಿದ್ದವರ ಮುಖದಲ್ಲಿ ಕಳವಳ, ಭಯ ಕಾಣ್ತಾ ಇತ್ತ. ಒಬ್ಬ ನಿರ್ಮಾಪಕ ಸುಂದರ್ ಗೌಡ ಅಳುತ್ತಾ ಎಲ್ಲರನ್ನೂ ಬೈತಾ ಇರೋದನ್ನ ಬಿಟ್ರೆ ಉಳಿದೆಲ್ಲರೂ ತಣ್ಣಗೆ ನಿಂತಿದ್ರು. ಮದುವೆ ಆಗುವ ಆಸೆ ಬಲವಾಗಿತ್ತು. ಅಲ್ಲಿಯೂ ಅನಾಹುತವಾಗುವ ಸಾಕ್ಷಿ ಸಿಕ್ಕಿತ್ತು. ಇದನ್ನೆಲ್ಲ ಮತ್ತೆ ಯಾಕೆ ಹೇಳಬೇಕಾಯ್ತು ಅಂದ್ರೆ, ಮತ್ತದೇ ಕಾಳಿದೇವಿ ಅಡ್ಡ ಬರ್ತಾಳೆ. ಗೆಳೆಯ ವಿಕಾಸ್ ಹತ್ತಿರ ಉದಯ್ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು. ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅಲ್ಲಿ ಏನಾದರೂ ಒಂದು ಎಡವಟ್ಟು ನಡೆಯುತ್ತೆ. ಹಿಡಿದ ಕೆಲಸ ಪೂರ್ತಿ ಮುಗಿಯೋದಿಲ್ಲ. ಕೈಗೆ ಬಂದ ಅವಕಾಶ ಕೈತಪ್ಪುತ್ತೆ. ಇದಕ್ಕೆಲ್ಲ ಕಾಳಿದೇವಿಯನ್ನ ನಿರ್ಲಕ್ಷ್ಯ ಮಾಡಿದ್ದೇ ಕಾರಣ ಎನ್ನುವುದು ಉದಯ್ ಅನಿಸಿಕೆ ಆಗಿತ್ತು. ಉದಯ್ಗೆ ಮದುವೆ ಮಾಡಿಕೊಳ್ಳುವ ಬಯಕೆ ಇತ್ತೀಚೆಗೆ ಜಾಸ್ತಿಯಾಗಿತ್ತು. ಆದರೆ ಅಣ್ಣನ ಮದುವೆ ಆಗಿರಲಿಲ್ಲ. ಆತನ ಮದುವೆಯ ನಂತರ ನಿನ್ನ ಮದುವೆ ಅಂತ ಅಮ್ಮ ಹೇಳ್ತಾ ಇದ್ರು. ಅಣ್ಣನ ಮದುವೆಯನ್ನ ಬೇಗ ಮಾಡು, ನನಗೂ ಮದುವೆ ಆಗುವ ಆಸೆ ಇದೆ ಅಂತ ಅಮ್ಮನನ್ನ ಒತ್ತಾಯಿಸ್ತಾ ಇದ್ರು ಉದಯ್. ಇದರ ಬಗ್ಗೆ ಗೆಳೆಯ ವಿಕಾಸ್ ಹತ್ರ ಹೀಗೆ ಹೇಳ್ಕೊಂಡಿದ್ರು. ನನಗೂ ಮದುವೆ ಮಾಡಿಕೊಳ್ಳುವ ಆಸೆ ಇದೆ, ಆದರೆ ಅಣ್ಣನ ಮದುವೆ ಆಗದೆ ನಾನು ಮಾಡಿಕೊಳ್ಳುವಂತಿಲ್ಲ. ಅದಕ್ಕೆ ಅಮ್ಮನನ್ನ ಒತ್ತಾಯ ಮಾಡ್ತಾ ಇರ್ತೇನೆ. ಆದರೆ ಒಂದು ಬೇಸರದ ಸಂಗತಿ ಅಂದ್ರೆ ಮದುವೆಯಲ್ಲೂ ನನಗೆ ಕಂಟಕ ಇದೆಯಂತೆ. ಒಬ್ಬ ಒಳ್ಳೆ ಜ್ಯೋತಿಷಿ ಸಿಕ್ಕಿದ್ರು. ಅವರು ಈ ಮಾತನ್ನ ಹೇಳಿದ್ರು. ಅದಕ್ಕೆ ಒಮ್ಮೆ ಕಾಳಹಸ್ತಿಗೆ ಹೋಗಿ ದೇವಿಗೆ ಪೂಜೆ ಸಲ್ಲಿಸಿ ಬರೋಣ, ಆಗಲಾದರೂ ಎಲ್ಲವೂ ಪರಿಹಾರ ಆಗಬಹುದು. ಬೈಕ್ನಲ್ಲಿಗೆ ಹೋಗೋಣ. ಮಾಸ್ತಿಗುಡಿ, ಭರ್ಜರಿ ಮತ್ತು ನಿಮ್ಮ ಕಾಣದಂತೆ ಮಾಯವಾದನೋ ಚಿತ್ರವನ್ನ ಡೇಟ್ ಹೊಂದಿಸ್ಕೊಂಡು ಮುಗಿಸ್ಕೊಡ್ತೀನಿ. ಆದರೆ ವಿಕಾಸ್ ಮತ್ತು ಉದಯ್ ಮತ್ತೆ ಕೆಲಸದ ನಡುವೆ ಆ ಮಾತನ್ನ ಮರೆತು ಬಿಟ್ರು. ಈ ನಡುವೆ ಉದಯ್ ಕಾಣದಂತೆ ಮಾಯವಾದನೋ ಚಿತ್ರಕ್ಕೆ ಒಂದು ದೃಶ್ಯವನ್ನ ಶೂಟ್ ಮಾಡಿದ್ರು. ಸುಚೇಂದ್ರ ಪ್ರಸಾದ್ ಇದರಲ್ಲಿ ಉದಯ್ಗೆ ಅಣ್ಣ. ಸುಚೇಂದ್ರ ಮತ್ತು ಉದಯ್ ನಡುವಿನ ಫೋನ್ ಸಂಭಾಷಣೆ ಹೀಗಿದೆ. ನೀನು ಎಲ್ಲಿದ್ದೀಯೋ ಅಂತ ಸುಚೇಂದ್ರ ಫೋನ್ ಮಾಡಿದ ಉದಯ್ಗೆ ಕೇಳಬೇಕು. ಆದರೆ ಸುಚೇಂದ್ರಗೆ ಅದೇನಾಯ್ತೋ ಏನೋ, ಬಾಯ್ ತಪ್ಪಿ ಎಲ್ಲಿದ್ದೀಯೋ, ಕಾಣದಂತೆ ಎಲ್ಲೆಲ್ಲಿ ಮಾಯವಾಗಿದ್ದೀಯೋ ಅಂತ ಕೇಳಬೇಕೆ. ಅದಾದ ಕೆಲವೇ ದಿನಗಳಲ್ಲಿ ಅಕ್ಷರಶಃ ಉದಯ್ ಕಾಣದಂತೆ ಮಾಯವಾಗಿ ಬಿಡೋದೆ. ಜೀವಕ್ಕಿಂತ ಸಾಹಸ ದೊಡ್ಡದಲ್ಲ. ಕಾಣದ ದೇವರ ಮೇಲೆ ಭಕ್ತಿ ಇರಲಿ, ಆದರೆ ದೇವರಿಗೆ ಭಾರ ಹಾಕಿ ಸಾಧ್ಯವಾಗದ ಸಾಹಸಕ್ಕೆ ಕೈ ಹಾಕಿ ಪವಾಡವಾಗಿ ಬದುಕುಳಿಯುವ ನಂಬಿಕೆ ಇಟ್ಕೊಂಡ್ರೆ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. ಸಾಹಸ ಕಲಾವಿದರಿಗೆ ಈ ಘಟನೆ ಪಾಠ ಆಗಬೇಕು. ಇದೇ ಈ ಹೊತ್ತಿನ ವಿಶೇಷ ಮೃತ್ಯು ಮರ್ಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.